ರಾಜ್ಯ ಸಚಿವ ಸಂಪುಟಕ್ಕೆ ಇದೀಗ ಮೇಜರ್ ಸರ್ಜರಿ ಫಿಕ್ಸ್ ಆಗಿದೆ. ಅಳೆದು ತೂಗಿ ಕೊನೆಗೂ ಕೂಡ ಕ್ಯಾಬಿನೆಟ್ ರೀಶಫಲ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕ್ಯಾಬಿನೆಟ್ ಸರ್ಜರಿ ಯಾರಿಗೆ ಕೋಕ್ ಕೊಡಲಾಗುತ್ತೆ, ಯಾರಿಗೆ ಲಕ್ ಹೊಲಿಯುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಳಬರಿಗೆ ಗೇಟ್ ಪಾಸ್, ಹೊಸ ಮುಖಗಳಿಗೆ ಅವಕಾಶ. ಬಹುದಿನಗಳಿಂದ ಕಾಯ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಸಿಗ್ತಾ ಇದೆ ಬಹುದೊಡ್ಡ ಗುಡ್ ನ್ಯೂಸ್. ಸಿದ್ದು ಸಂಪುಟದ ಹಲವರಿಗೆ ಸಚಿವ ಸ್ಥಾನ ಕೈತಪ್ಪುವ ಭೀತಿ ಒಂದ್ ಕಡೆಯಾದ್ರೆ, ಯಾರು ಇನ್ನಾಗ್ತಾರೆ, ಯಾರು ಔಟ್ ಆಗ್ತಾರೆ, ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಿಮ್ಮ ಅಶ್ವವೇಗ ನ್ಯೂಸ್ ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಿದ್ದು ಕ್ಯಾಬಿನೆಟ್ ಸರ್ಜರಿ ಫಿಕ್ಸ್ ಆಗಿದ್ರೆ ಯಾರಿಗೆ ಕೋಕ್ ಕೊಡ್ಲಾಗುತ್ತೆ, ಯಾರಿಗೆ ಲಕ್ ಹೊಲ್ದು ಬರುತ್ತೆ? ಸಾಕಷ್ಟು ದಿನದಿಂದ ಕುತೂಹಲಕಾರಿಯಾಗಿದ್ದಂತಹ ಒಂದು ವಿಚಾರ, ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ಬೆಳವಣಿಗೆಗಳು ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂತಹ ಸಮಯ. ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಅಳೆದು ತೂಗಿ ಇದೀಗ ಕೊನೆಗೂ ಕೂಡ ಕ್ಯಾಬಿನೆಟ್ ರೀಶಫಲ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಳಬರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಹಾಗಿದ್ರೆ ಹೊಸ ಮುಖಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತಾ? ಬಹುದಿನಗಳಿಂದ ಕಾಯ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಸಿಗ್ತಾ ಇದೆ ಬಹುದೊಡ್ಡ ಗುಡ್ ನ್ಯೂಸ್. ಇನ್ನು ಸಿದ್ದು ಸಂಪುಟದ ಹಲವರಿಗೆ ಸಚಿವ ಸ್ಥಾನ ಕೈತಪ್ಪುವಂತಹ ಭೀತಿ ಒಂದ್ ಕಡೆ ಇದ್ರೆ, ಯಾರು ಉಳ್ಕೋತಾರೆ, ಯಾರನ್ನ ಆಚೆಗಟ್ಲಾಗತ್ತೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಆಗಿರುವಂತಹ ಬೆಳವಣಿಗೆಗಳು, ಹೈಕಮಾಂಡ್ ನ ಭೇಟಿ ಮಾಡಿ ಬಂದಿರ್ತಾರೆ ನಿನ್ನೆ ಪರಮೇಶ್ವರ್. ಸೊ ಅದಾದ ನಂತರ ನೇರವಾಗಿ ಬಂದು ಸಿಎಂ ಸಿದ್ದರಾಮಯ್ಯ ಅವರೊಟ್ಟಿಗೆ ಮಾತನಾಡ್ತಾರೆ. ಅಲ್ಲಿ ಆಗಿರುವಂತಹ ಮಹತ್ತರ ಚರ್ಚೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಏನೆಲ್ಲ ಸೂಚನೆಗಳನ್ನ ಕೊಡ್ತು, ಪವರ್ ಫೈಟ್ ಬಗ್ಗೆ, ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಆಗಿದೆಯಾ, ಅಥವಾ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿದೆಯಾ, ಏನೆಲ್ಲ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆಲೋಚನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ಅಲ್ಲಿಂದ ಬಂದ ತಕ್ಷಣ ಸಿದ್ದರಾಮಯ್ಯನವರೊಟ್ಟಿಗೆ ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅದಾದ ನಂತರವೂ ಕೂಡ ಹರಿಪ್ರಸಾದ್ ಭೇಟಿ ಮಾಡಿರುವಂಥದ್ದು, ಈ ತ್ರಿಮೂರ್ತಿಗಳ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಸೊ ಒಂದು ಕಡೆ ಯಾರಿಗೆ ಒಲಿಯತ್ತೆ ಸೀಟ್ ಅನ್ನುವಂಥದ್ದು, ಮತ್ತೊಂದು ಕಡೆ ಯಾರಿಗೆ ಒಲಿಯತ್ತೆ ಲಕ್ ಅನ್ನುವಂಥದ್ದು, ಮತ್ತೊಂದು ಕಡೆ ಕ್ಯಾಬಿನೆಟ್ಗೆ ಸರ್ಜರಿ ಕೋಕ್ ಯಾರಿಗೆ ಕೊಡ್ಲಾಗತ್ತೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಯಾರು ಉಳ್ಕೋತಾರೆ, ಯಾರು ಆಚೆ ಹೋಗ್ತಾರೆ ಅನ್ನುವಂಥದ್ದು. ಸೊ ಬಹುದಿನಗಳಿಂದ ಕಾಯ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಏನಾದ್ರೂ ಕೊಡೋದಕ್ಕೆ ಮುಂದಾಗತ್ತಾ ಹೈಕಮಾಂಡ್? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿಯ ಸಂಚಲನ ಮೂಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಆಗಿದೆ. ನಿನ್ನೆ ಹೈಕಮಾಂಡ್ ಚರ್ಚೆಯನ್ನು ಕೂಡ ಮಾಡಿದೆ. ಈಗ ಆಲ್ರೆಡಿ ಸಂಪುಟ ಪುನರ್ರಚನೆ ವಿಚಾರವಾಗಿ ಸಚಿವರಿಗೆ ಎದೆ ನಡುಕ, ಢವ ಢವ ಶುರುವಾಗಿರುವಂಥದ್ದು. ಯಾರು ಉಳ್ಕೋತಾರೆ, ಯಾರು ಔಟ್ ಆಗ್ತಾರೆ ಅನ್ನೋ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ಶುರುವಾಗ್ತಿದೆ. ಮತ್ತೆ ನಮಗೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇರುವಂಥದ್ದು, ಸಚಿವ ಸಂಪುಟದಲ್ಲಿ ಸಿದ್ದು ಬಣ ಮೇಲ್ಗೈಯನ್ನ ಸಾಧಿಸುತ್ತಾ ಅಥವಾ ಡಿಕೆ ಬಣ ಮೇಲ್ಗೈಯನ್ನ ಸಾಧಿಸುತ್ತಾ? ಯಾರು ಬಲಿಷ್ಠರಾಗಿದ್ದಾರೆ, ತಟಸ್ಥವಾಗಿರುವಂತಹ ಪಕ್ಷ ನಿಷ್ಠರು ಯಾರು ಉಳ್ಕೋತಾರೆ? ಕಂಪ್ಲೀಟ್ ಆದಂತಹ ಇನ್ಸೈಡ್ ಸ್ಟೋರಿಯನ್ನ ಬಿಚ್ಚಿಡ್ತಾ ಇದ್ದೀವಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ.